ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆಎಂ ಸಂದೇಶ್ ಜನ್ಮದಿನದಂದು ಮಾನವೀಯ ಸೇವೆಗೆ ಹೊಸ ಅರ್ಥ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ರುದ್ರಾಶ್ರಮದ ವಯೋವೃದ್ಧರಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಡೂರು ತಾಲೂಕು ಘಟಕದಿಂದ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬದ ಅಂಗವಾಗಿ ವಿಶಿಷ್ಟ ರೀತಿಯ ವಿನೂತನವಾಗಿ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡಿ ಸಂಭ್ರಮಿಸಿದರು. ಈ ಕಾರ್ಯಕ್ರಮದ ಉದ್ದೇಶ ಜನ್ಮದಿನವನ್ನ ಕೇವಲ ಆಚರಣೆಯ ದಿನವಲ್ಲ, ಸೇವೆಯ ದಿನವನ್ನಾಗಿ ಪರಿವರ್ತಿಸುವುದು. ಆಸ್ಪತ್ರೆಯ ಸಿಬ್ಬಂದಿ ಮತ್ತು ರೋಗಿಗಳು ಈ ಮಾನವೀಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ, ಎಲ್, ಅಜಯ್, ನಾಗರಾಜ್, ವೀರೇಶ್, ನಾಗೇಶ್, ರಘು, ಅಜಯ್, ನಂದಿಹಳ್ಳಿ, ಶರೀಫ್, ಹರೀಶ್ ಕೆ ಭಂಡಾರಿ, ವೀರೇಶ್, ಶಶಿಕಿರಣ್, ಇಸ್ಮಾಯಿಲ್, ಮಂಜುನಾಥ್, ಪಂಪಾಪತಿ, ಖಾದರ್ ಬಾಷಾ, ಯಶವಂತ್, ವಂಶಿ, ಲಕ್ಷ್ಮಣ, ಲೋಕೇಶ್ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೂರು ತಾಲೂಕು ಆಸ್ಪತ್ರೆಗೆ ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಘಟಕ ಸಂಡೂರು ವತಿಯಿಂದ ಡಾಕ್ಟರ್ ಕೆಎಂ ಸಂದೇಶ್ ಅಣ್ಣನವರ 31ನೇ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವರಿಗೆ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆಎಂ ಸಂದೇಶ್ ಅಣ್ಣನವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ, ಇನ್ನೂ ಸಮಾಜಮುಖಿ ಕೆಲಸಗಳು ಇನ್ನೂ ಹಲವಾರು ಮಾಡಲಿ ಅಂತೇಳಿ ಈ ಮೂಲಕ ನಾನು ಮಾಧ್ಯಮಗಳ ಮೂಲಕ ಅವರಿಗೆ ಶುಭವನ್ನು ಕೋರುತ್ತಿದ್ದೇನೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ASSK ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಂತ ಡಾಕ್ಟರ್ ಸಂದೇಶ್ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಸಂಡೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಹಣ್ಣು ಹಂಪಳ ಹಂಚುವ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಾವೆಲ್ಲ ಸೇರಿ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಅವರಿಗೆ ಆಯುಷು ಆರೋಗ್ಯ ನೀಡಲಿ ಅಂತೇಳಿ ಈ ಮೂಲಕ ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ಮತ್ತು ಎಲ್ಲ ಸಮಾನ ಮನಸ್ಕರ ಹೋರಾಟಗಾರರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡುವ ಶಕ್ತಿ ಕೊಳ್ಳಿ ಆ ಭಗವಂತ ಅಂತೇಳಿ ಈ ಮೂಲಕ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇನೆ. ಕೊಡುವಂತಹ ಸಂದೇಶನವರು
ಅವರ 31ನೇ ಜನ್ಮದಿನದ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಅವರು ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ. ಅದೇ ರೀತಿಯಾಗಿ ಸಂಡೂರು ತಾಲೂಕಿನಲ್ಲಿ ಇವತ್ತು ನಾವು ಹಮ್ಮಿಕೊಳ್ಳುವ ಕಾರಣ ಏನಂತಂದರೆ ಸಂದೇಶಣ್ಣನವರ 31ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಹಣ್ಣು ಹಂಪಲುಗಳನ್ನು ಹಂಚುವುದರ ಮೂಲಕ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಸಂದೇಶಣ್ಣವರಿಗೆ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯ ಸಮಾಜಮುಖಿ ಕಾರ್ಯಗಳು ಅವರು ಮಾಡಲಿ. ಸೊ ಜೈ ಭೀಮ್. ಜೈ ಭೀಮ್. ಇವತ್ತು ಸಂದೇಶ್ ಅಣ್ಣನವರು 31ನೇ ಹುಟ್ಟುಹಬ್ಬವನ್ನು ನಮ್ಮ ಸಂಡೂರು ತಾಲೂಕು ಘಟಕದಿಂದ ಆಚರಣೆ ಮಾಡಲಾಯಿತು. ಮತ್ತು ಹಾಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡುವ ಮುಖಾಂತರ ಸಂದೇಶ್ ಅಣ್ಣನವರ ಬರ್ತಡೇಯನ್ನು ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಸಂದೇಶ್ ಅಣ್ಣನವರಿಗೆ ಮುಂಬರುವಂಥ ಸಂಘಟನೆ ಚತುರತೆಯನ್ನು ಬೆಳೆಸೋದ್ರಲ್ಲಿ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತೇಳಿ ಬುದ್ಧ ಅಂಬೇಡ್ಕರ್ ಬಸವರಲ್ಲಿ ನಾನು ಕೇಳ್ಕೊಳ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.